ಭಾರತ ಇಯು ವ್ಯಾಪಾರ ಒಪ್ಪಂದ ಮಾಡಿಕೊಂಡ ಮೇಲೆ ಯುಎಸ್ಎಗೆ ಭಾರತದ ಜೊತೆಗೆ ವ್ಯಾಪಾರ ಒಪ್ಪಂದ ಅನಿವಾರ್ಯವಾಗಿತ್ತು. ಹಾಗಾಗಿ ಏರಿಸಿದ್ದ ಸುಂಕವನ್ನು ಇಳಿಸಿ ಒಪ್ಪಂದ ಸಾಧ್ಯವಾಗಿದೆ. ಯುಎಸ್ಎ ಜೊತೆಗೆ ಸುಂಕದ ಸಮರ ಸದ್ಯಕ್ಕೆ ನಿಂತಿದೆ. ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಧಾನಿ ಮೋದಿಯವರು ಫೋನ್ನಲ್ಲಿ ಒಂದು ಹಂತದ ಮಾತುಕತೆ ನಡೆಸಿದ್ರು. ಆಮೇಲೆ ಸಂಬಂಧಿಸಿದವರು ಮಾತುಕತೆ ಮುಂದುವರೆಸಿದ್ದರಿಂದ ಒಪ್ಪಂದ ಸಾಧ್ಯವಾಗಿದೆ. $50,000 ಕೋಟಿ ವ್ಯವಹಾರದ ಒಪ್ಪಂದವಿದು. ಒಂದೇ ಸಮನೆ ಏರಿಸಿದ್ದ ಸುಂಕವನ್ನ ಟ್ರಂಪ್ ಅವರು ಈಗ ಸರಾಸರಿ 18% ಎನ್ನುವಲ್ಲಿಗೆ ಇಳಿಸಿದ್ದಾರೆ. ಈಗ ಇರುವ ಸಮಸ್ಯೆ ಅಂದ್ರೆ ನಮ್ಮ ವ್ಯಾಪಾರ ಒಪ್ಪಂದದ ಬಳಿಕ ಭಾರತವು ರಷ್ಯಾದಿಂದ ಕಚ್ಚಾ ತೈಲ ತರಿಸಿಕೊಳ್ಳುವುದಿಲ್ಲ ಎಂದು ಟ್ರಂಪ್ ಹೇಳಿದ್ದಾರೆ. ಅದು ಸಾಧ್ಯವೇ ಎನ್ನುವುದು ಈಗ $1,000 ಪ್ರಶ್ನೆಯಾಗಿದೆ. ಸುಂಕ ಇಳಿದಿರುವುದರಿಂದ ಎರಡು ದೇಶಗಳ ನಡುವೆ ಆಮದು ಹೆಚ್ಚುತ್ತದೆ ಎನ್ನಲಾಗಿದೆ. ಆಮದು ಎಂದರೆ ಇನ್ನೊಂದು ಕಡೆ ಅದು ರಫ್ತು ವ್ಯವಹಾರವಾಗಿದೆ. ಯಾವುದೇ ದೇಶಗಳ ನಡುವಣ ವ್ಯಾಪಾರ ಒಪ್ಪಂದವು ಮುಖ್ಯವಾಗಿ ಆಮದು ರಫ್ತು ವಿದೇಶಿ ವಿನಿಮಯವನ್ನ ಅಡಿಪಾಯವಾಗಿಸಿಕೊಂಡಿರುತ್ತದೆ. ಕೇಂದ್ರ ಮಂತ್ರಿ ಅಶ್ವಿನಿ ವೈಷ್ಣವ್ ಅವರು ವಿಜಯ ಎಂದಿದ್ದಾರೆ. ಸದ್ಯಕ್ಕೆ ಟ್ರಂಪ್ ಅಧಿಕಾರಕ್ಕೆ ಬಂದ 1 ವರ್ಷದಲ್ಲೇ ಇದ್ದ ಉದ್ವಿಗ್ನತೆಯು ತುಸು ಕಡಿಮೆಯಾಗಿದೆ. ಇನ್ನೊಂದು ಕಡೆ ಇದನ್ನ ಟ್ರಂಪ್ ಹಾಗೂ ಮೋದಿಯವರು ವಿಶ್ವಶಾಂತಿ, ಸುಸ್ಥಿರತೆ ಮತ್ತು ಸಮೃದ್ಧಿ ಎಂದಿದ್ದಾರೆ. ವ್ಯಾಪಾರದಲ್ಲಿ ವಿಶ್ವಶಾಂತಿ ಹುಡುಕುವ ಪ್ರಯತ್ನ ಮಾಡಬೇಕು ಎಂಬುದು ವಿಶ್ಲೇಷಕರ ವಿಚಾರ.